ನೋಡ್ಲಿ ಅವ್ರೆಲ್ಲ ನೋಡಿ ನೀರು ಬರ್ತಿದ್ರಿ ಪೂರ್ತಿ ಖರ ಕೊಳಚೆ ನೀರು ಇಲ್ಲೊಂದು ಇಲ್ಲಿ ನೋಡಿಕ್ರಿ ಬರ್ರಿ ಮೇಡಮ್ ಇಲ್ಲಿ ಪಾಯ ಬಂದಿದಾರಿ ಇಲ್ಲಿ ತನಕ ಬಿಡಿದಾರ್ರಿ ದನಕರ ನೀರೆಲ್ಲ ಕುಡಿಯ ಸರ್ ಏನಾಯ್ತು ಯಡ್ರಾಮ್ ಫ್ಯಾಕ್ಟ್ರಿಯಲ್ಲಿ ನೀವು ಪ್ರತಿಭಟನೆ ಮಾಡಕತ್ತಿದ್ರೆ ಅವಾಗ ಏನಾಯ್ತು? ಸರ್ ಏನಿಲ್ಲ, ನಮ್ಮ ರೈತ ಸಂಘಟನೆ ಒಳಗೆ ರೈತರಿಗೆ ತೊಂದರೆ ಆಗೋ ಸಂಬಂಧ ರೈತ ಸಂಘಟನೆ ಮಾಡಿದ್ದ, ರೈತರ ಕಣ್ಣೀರು ಒರೆಸ್ಬೇಕಂತ ಮಾಡಿದ್ದ. ನಮಗೆ ಸ್ವಂತ ಏನು ಮಾಡ್ಬೇಕಂತೇನಿಲ್ಲ, ನಮಗೆಲ್ಲ ಗೊತ್ತೈತಿ. ಎಲ್ಲ ತಾಲೂಕು ಜಿಲ್ಲಾ ಯಾವ ಮಂತ್ರಿಗೆ ಏನು ಮಾತಾಡ್ತೀವಿ. ಮಣ್ಣಿನ ದಿನ ನಮಗೆ ಒಂದು 4-5 ದಿವಸದಿಂದ ಏನು ಹೇಳಿದ್ರು, ಬಜೆಟ್ ಅಧಿವೇಶನ ಐತಿ, ನಾವು ಮನೆಗೆ ಕೊಡೋ ಸಂಬಂಧ ಬೆಂಗಳೂರಿಗೆ 2 ದಿವಸದಿಂದ ಬೆಂಗಳೂರಾಗ ಇದ್ದೀವಿ. ನಮ್ಮ ಯಡ್ರಾಮ್ ರೈತರು ಏನು ಮಾಡಿದ್ರು, ನಮಗೆ ಕೊಳಚೆ ನೀರು ಬರೋದತ್ರಿ, ಬೂದೆಲ್ಲ ಇಲ್ಲೇ ಒಗ್ಯಾತಾರೋ, ಕೊಳಚೆ ನೀರು ಬೇರೆ ಕಡೆ ಕಳಿಸುವರು. ನಮ್ಮ ರೈತರ ಹೊಲದಾಗೆಲ್ಲ ಕೊಳಚೆ ನೀರು ಹಿಂಗಾತವು, ಬೋರ ಬಾಯಿ ಒಳಗೆ ಕುಡಿಯಾಕೆ ನೀರು ಸಹಿತ ಬರಾಗ್ತಿಲ್ಲ. ಮತ್ತು ಹುಡುಗರಿಗೆಲ್ಲ ಸಣ್ಣ ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತ್ತೈತಿ. ಮತ್ತು ಇದ್ರ ಬಗ್ಗೆ ನಾವು ಕೊಳಚೆ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು, ಇಲ್ಲಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡೋದು ಅಂತೇಳಿ ನಮ್ಮ ರೈತ ಸಂಘದ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತೊಗೊಂಡಿದ್ರು. DC ಅವ್ರಿಗೆ ಮನವಿ ಕೊಡಿದ್ರು, 50 ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ದರು. ಕೊಡೋಕ್ಕಾಗಲಿ ಸಡನ್ನಾಗಿ ಅವ್ರ ಫ್ಯಾಕ್ಟ್ರಿ 12,000 ಕೃಷಿಂಗ್ ಇದ್ದದ 25,000 ಮಾಡಕ್ಕೆ ಹೊಂಟಿದ್ರು. ಹೊಂಟಾಗ ನಾವೇನು ಪ್ರಶ್ನೆ ಮಾಡಿದ್ವಿ, ಈಗ ಸಮಸ್ಯೆ ರಗಡದವು. ಈಗ ರಾಯಬಾಗದಾಗ 1 ಬಿಟ್ಟು 2 4-5 ಫ್ಯಾಕ್ಟ್ರಿ ಇದಾವೆ, ರೈತರಿಗೆ ಏನು ತೊಂದರೆ ಇಲ್ಲ. ನೋಡು, ನಿಮಗೆ ದುಡ್ದಟ್ಟು ನಿಮಗೆ ಇರ್ತೈತಿ, ಯಾಕೆ ತೊಂದರೆ ಮಾಡ್ತೀರಿ? ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಿಕೆ ಮಾಡಿದ್ರೆ ಆರ್ತಿಲ್ಲ. ಈಗ ಅದೇ ನೀರು, ಕೊಳಚೆ ನೀರು, ಬೂದಿ ಬೇರೆ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಗಬಾರ್ದಂಗೆ ನೋಡ್ಕೋರಿ ಅಂತ ನಾವು ಹೇಳಕ್ಕೆ ಹೋದಾಗ ನಮ್ಮನ್ನು ಗೇಟ್ ಹೊರಗೆ ನಿಂದಿರಿಸಿ, ಪ್ರಭಾಕರ ಕೋರೆ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆ ಒಳಗೆ. ಯಾಕಂದ್ರೆ ಸಿಕ್ಕಾಪಟ್ಟಿ ಸಂಸ್ಥೆ ಆಸ್ತಿ ಬಂದು ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚೆ, ನಮ್ಗೆ ಏನು ತ್ರಾಸ ಐತೆ ನಾವು ಹೇಳಬೇಕ್ರಿ. ನಮಗೆ ತೊಂದರೆ ಬಂದದೆ, ನಮ್ಮ ರೈತ ಸಂಘದವ್ರಿಗೆ, ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅಂತ ಹೇಳಬೇಕಂತ ನಾವು ಹೊಂಟಾಗ ನಮ್ಮ ಹೊರಗೆ ನಿಂದಿರಿಸಿ ಬಂದ ನಿಮ್ಮಂಥ ಹೋರಾಟಗಾರನ ಎಷ್ಟೋ ಮಂದಿ ನೋಡಿವು. ನಿಮ್ಮನ್ನು ಮನಸ್ಸು ಮಾಡ್ಯಾರ, ನನ್ನ ಹಿಂದೆ ಬೆಂಬಲ ಜನ ರಗಡೈತಿ, ನೀವು ಯಾರೂ ಹೊಳ್ಳಿ ಹೋಗಂಗಿಲ್ಲ ಅಂತೇಳಿ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡು ಬಂದೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು DC ಅವರಿಗೆ, CPI PSIಗೆ ಈಗಾಗಲೇ ಅವ್ರ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳಿಸೀವ್ರಿ. ಕಾನೂನು ಕ್ರಮ ಕೈಗೊಂಡ್ರು ಸರಿ, ಇಲ್ಲಕ್ಕಂದ್ರೆ DC ಕಚೇರಿ ಮುಂದೆ, ಇಲ್ಲಕ್ಕ ರಾಯಬಾಗ್ ತಹಸೀಲ್ದಾರ್ ಆಫೀಸ್ ಆದರೂ ನಾವು ಕೀಲಿ ಹಾಕುವಂಥ ಕರ್ತವ್ಯನ ನಮ್ಮದು ಹೋರಾಟಗಾರ ಕರ್ತವ್ಯ ಐತಿ, ನಾವು ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ರೋಗ ಬರತ್ತಾವು, ಇಷ್ಟೆಲ್ಲ ಇದ್ದು ಎಲ್ಲ ಗೊತ್ತಿದ್ದು ನಾವು ಅನ್ಯಾಯ ಮಾಡತ್ತಿದ್ದು ಗೊತ್ತಿದ್ದು ಇನ್ನೂ ಅನ್ಯಾಯ ಮಾಡಕ್ಕೆ ನೋಡ್ತಾರಂದ್ರೆ ಇವ್ರೇನು ಮನುಷ್ಯರ ತನ್ನಕ್ಕೆ ನಮಗೆ ಬಾಯಿ ಎತ್ತಂಗಿಲ್ಲ. ಯಾಕಂದರೆ ಇದೊಂದು ಮೃಗ ಸ್ವರೂಪ, ಮೃಗದ ಬುದ್ಧಿ ಅವ್ರು. ಯಾಕಂದ್ರೆ ಜನರ ಗೋರಿ ಮ್ಯಾಗನ, ರೈತರ ಗೋರಿ ಮ್ಯಾಗ ನಾವು ಸಹಕಾರಿಕೆ ಮಾಡಬೇಕು, ಇನ್ನೂ ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕು. ಸುಮ್ಮನೆ ರಾಯಬಾಗ್ ತಾಲೂಕನ್ನು ಒಂದು ಖರೀದಿ ತೊಗೊಂಡು ಬಿಟ್ಬಿಡ್ರಿ ನೀವು. ಯಾಕಂದ್ರೆ ಈ ತಾಲೂಕಿನ ಮಂದಿನೆಲ್ಲ ಬೇರೆ ಕಡೆ ನೋಡ್ರಿ ನೀರು ಹೆಂಗದಾವು, ಬೋರಿ ನೀರು ಇವು ಕಾಣ್ತಾವು. ಇದು ನೀರು ಬೇರೆ ಕಡೆ ಶಿಫ್ಟ್ ಮಾಡಿ ಬೇರೆ ಕಡೆಯಿಂದ ಚಲುವಂಥ ವ್ಯವಸ್ಥೆ ಮಾಡಿ, ಈಗ ಕುಡಿ ನೀರು ತೊಂದರೆ ಆಗಬಾರ್ದಂಗೆ, ಬೋರಿಗೆ ಬಾವಿಗೆ ಆಗಬಾರ್ದಂತ ರೈತರನ್ನು ಕಾಪಾಡ್ರಿ ಅಂದ್ರೆ ಬೆಳೆನೂ ಚಲೋ ಬರ್ತಾವೆ. ಯಾಕಂದ್ರೆ ರೈತರು ಹೊಲ್ದಾಗ ಕಬ್ಬು ಬೆಳೆದ್ರನ ನಿಮ್ಮ ಫ್ಯಾಕ್ಟ್ರಿಗಳು ನಡೀತಾವ. ಈ ಸುಮಾರು ಈಗಾಗಲೇ ರಾಯಬಾಗ್ ತಾಲೂಕಿನಾಗ 3 ಫ್ಯಾಕ್ಟ್ರಿ ಇದಾವೆ, ಚಲೋ ಅದಾವು. ಅಳಗೋಡಿ ಫ್ಯಾಕ್ಟ್ರಿ ಚಲೋ ಐತಿ, ರಾಯಬಾಗ್ ಶುಗರ್ಸ್ ಚಲೋ ಐತಿ, ನಿಮ್ಮದು ಚಲೋ ಐತಿ. ಇದಟ್ರ ನಿಮ್ಮ ಮನಸ್ಸಿಗೆ ತೃಪ್ತಿ ಪಡ್ಕೊಂಡು ಇದಟ್ಟು ಮಾಡ್ಕೊಂಡು ಇದನ್ನ ಬೂದಿ ನೀರು ಹೊರಗೆ ಶಿಫ್ಟ್ ಮಾಡಿರಿ ಅಂದ್ರೆ ರೈತರು ಉಳಿತಾರು, ನಿಮ್ಮ ಫ್ಯಾಕ್ಟ್ರಿನೂ ಉಳಿತಾವು. ಯಾಕಂದ್ರೆ ನಿಮಗೂ ರೋಗ ರುಜಿ ಬರೋಂಗಿಲ್ಲ. ರೈತರಿಗೆ ತ್ರಾಸ ಮಾಡಕೈತ್ರಿ, ನಿಮ್ಗೆ ಎಲ್ಲರಿಗೂ ಶುಗರ BP ಬರೋಣ. ಯಾಕಂತಂದ್ರೆ ನಿಮ್ಗೆ ರೈತರ ಶಾಪ, ರೈತರ ಮಕ್ಕಳ ಶಾಪ, ಮೂಗ್ ಜನಾವರ ಶ್ರಾಪ, ನಿಮ್ಗಂತೂ ಕಟ್ಟಿಟ್ಟು ಬುತ್ತಿ. ಈಗಾಗಲೇ ಎಷ್ಟೋ ತ್ರಾಸ ಅನುಭವಿಸಿದ್ರಿ, ರೈತರು ಹೊಟ್ಟೆ ಉರಿಸಿದ ಕಾಲಕ್ಕೆ ನಿಮ್ಗೆ ಅದಾವ ಗೊತ್ತದಾವ ನಿಮಗೆಲ್ಲ. ಆದ್ರೆ ಮನುಷ್ಯಾಗ ಎಷ್ಟು ಗಳಿಸಿದ್ರು, ಯಾಕಂದ್ರೆ ಫ್ಯಾಕ್ಟ್ರಿ ಮಾಲಕರಾತು, ಫ್ಯಾಕ್ಟ್ರಿ MD ಆತು, ರೈತರನ್ನು ಕೊಳ್ಳೆ ಹೊಡಿತಿರುವಂತ ಭ್ರಷ್ಟ ರಾಜಕಾರಣಿಗೆ ಹೇಳಿದಿಕ್ಕಾರ.